ಪಾಟೀಲ್ ಅವರು ಕೆಲವು ವಿವರಗಳನ್ನು ನೀಡಿದ್ದಾರೆ. ಇದು 4ನೇ ವರ್ಷದ ಏನು ದಾಸೋಹವನ್ನು ಶ್ರೀಶೈಲ ಯಾತ್ರಾರ್ಥಿಗಳಿಗೆ ಮಾಡಿದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಏನು 3 ವರ್ಷಗಳ ಕಾಲ ನಾವು ಮಾಡಿದ್ವಿ, ಅದೇ ರೀತಿ ಕೂಡ ಈ ವರ್ಷ 4ನೇ ವರ್ಷ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದಿದೆ. ಅದಕ್ಕಾಗಿ ನಮ್ಮ ಶ್ರೀ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಮತ್ತು ಸರ್ವ ಸದ್ಭಕ್ತಾದಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಯಶಸ್ವಿಯಾಗಬೇಕು ಮತ್ತು ಅಚ್ಚುಕಟ್ಟಾಗಿ ನಡೀಬೇಕು. ಯಾವುದೇ ಒಂದು ಭಕ್ತರು ನೀಡಿದಂಥ ದೇಣಿಗೆದಾರೇನು ರಾಯಚೂರು ನಗರದ ಎಲ್ಲ ಮಹಾದಾನಿಗಳಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡ ಏನು ನಮ್ಮ ಮನವಿಗೆ ಸ್ಪಂದಿಸಿ ಯಾವುದೇ ಕಾರ್ಯಕ್ರಮವನ್ನು ನಾವು ರಾಯಚೂರು ನಗರದಲ್ಲಿ ಮಾಡಿದಾಗ ಮಿಲ್ಟ್ರಿಗೆ ಅನ್ನದಾಸೋಹವನ್ನು ಮಾಡೋದಿರ್ಬೋದು, ಅಥವಾ ನಾವೇನು ಕೆಲವು ಸದ್ಭಕ್ತರೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಶ್ರೀಶೈಲ ಯಾತ್ರಾರ್ಥಿಗಳಿಗೆ ಪ್ರಸಾದವನ್ನು ಮಾಡಲಿಕ್ಕೆ ಏನು ಮಾಡಬೇಕಂತಕ್ಕಂಥ ವಿಷಯ ಪ್ರಸ್ತಾಪ ಮಾಡಿದಾಗ ನಮ್ಮ ದೇವಸ್ಥಾನ ಸೇವಾ ಸಮಿತಿಯವರು ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟು ಏನು ಸಂಕಲ್ಪ ಮಾಡಿದರು. 4ನೇ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದು ಇದರಲ್ಲಿ ಯಾವುದೂ ಅನುಮಾನ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಚೆನ್ನಾಗಿ ನಡಿಬೇಕು, ನಿರಂತರವಾಗಿ ನಡಿಬೇಕು ಅಂತಂದರೆ ಎಲ್ಲ ಸರ್ವ ಸದ್ಭಕ್ತರ, ದಾನಿಗಳ ಮತ್ತು ಏನು ನಮ್ಮ ದೇವಸ್ಥಾನ ಸೇವಾ ಸಮಿತಿ ಕೆಲವು ಸಂಘಟನೆಗಳಿದೆ, ಎಲ್ಲರ ಸಹಕಾರ ಬೇಕು, ವಿಶ್ವಾಸ ಬೇಕು. ಪರಸ್ಪರ ವಿಶ್ವಾಸ ಮತ್ತು ಗೌರವದಿಂದ ಮಾತ್ರ ಈ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ. ದಾನಿಗಳು ಕೂಡ ದುಡ್ಡನ್ನು ಕೊಡಬೇಕು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಂತಂದರೆ ಅಲ್ಲಿ ವಿಶ್ವಾಸ ಇದ್ದಾಗ, ನಂಬಿಕೆ ಇದ್ದಾಗ ಇವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ದಾನಿಗಳು ಮುಂದೆ ಬಂದು ಆ ದಾನವನ್ನು ಕೊಟ್ಟು ನಾವೇನು ಒಂದು ಸಂಕಲ್ಪವನ್ನು ಮಾಡಿರ್ತೇವೆ ಆ ಸಂಕಲ್ಪವನ್ನು ಏನು ಸಮಾಜಮುಖಿ ಕೆಲಸಗಳಿವು, ಧಾರ್ಮಿಕ ಕೆಲಸಗಳು, ಇದೇನು ಯಾರಿಗೂ ಕೂಡ ವೈಯಕ್ತಿಕ ಕೆಲಸಗಳಲ್ಲ. ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು 2 ದಿನಗಳ ಕಾಲ ಏನು ಯುಗಾದಿ ಪಾಡ್ಯ ಮತ್ತು ಮಾರನೇ ದಿವಸ ನಿರಂತರವಾಗಿ ಒಂದು 36 ತಾಸುಗಳ ಒಂದು ದಾಸೋಹವನ್ನು ಮಾಡಬೇಕು ಅಂತಂದರೆ ಅದು ಹುಡುಗಾಟದ ಮಾತು ಅಲ್ಲ. ಇದೆಲ್ಲ ಕೆಲಸಗಳನ್ನು ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಸೇರಿದಾಗ ದೇವಸ್ಥಾನದ ಭಕ್ತರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ದಾನಿಗಳಿರ್ಬೋದು ಮತ್ತು ಸೇವಾಕರ್ತರಿರ್ಬೋದು, ತನು, ಮನ ಮತ್ತು ಧನ 3 ಕೂಡ ಕೊಟ್ಟಾಗ ಈ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ. ಇದು ನಾನು ಯಾಕೆ ವಿವರಣೆ ಕೊಡ್ತೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ನಡಿಬೇಕು. ಒಂದು ಇದಕ್ಕೇನು ಕೀರ್ತಿಗೆ ಭಾಜನರಾಗ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿರ್ಬೋದು, ಭಕ್ತರಿರ್ಬೋದು, ಆ ಕಾರ್ಯದಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಾಡ್ತಾ ಬಂದಿರೋದಕ್ಕೆ ಈಶ್ವರ ದೇವಸ್ಥಾನ ಸೇವಾ ಸಮಿತಿಗಾಗಲಿ ಎಲ್ಲ ಭಕ್ತರಿಗಾಗಲಿ ಎಲ್ಲರಿಗೂ ಬಂದರೆ ದೇವರಿಗೆ ಅರ್ಪಿತವಾದಂಗೆ ಆಗ್ತದೆ. ಇದು ಯಾರೂ ವೈಯಕ್ತಿಕವಾಗಿ ಯಾರೂ ಕೂಡ ಇದರಿಂದ ಪ್ರಚಾರವನ್ನು ಪಡೆಯೋದಾಗಲಿ ಅಥವಾ ಅದರ ಒಂದು ಯಶಸ್ಸನ್ನು ತೆಗೆದುಕೊಳ್ಳೋದಾಗಲಿ ಅಲ್ಲ. ಇದು ಈಶ್ವರ ದೇವನಿಗೆ ಸಲ್ತಕ್ಕಂಥ ನಾವೆಲ್ಲ ಕೂಡಿ ಮಾಡ್ತಕ್ಕಂಥ ಒಂದು ಕೆಲಸ ಅಂತಕ್ಕಂಥದ್ದು ನನ್ನ ಮೊದಲ ಅಭಿಪ್ರಾಯ.